ಈ ಆಂಡ್ರಾಯ್ಡ್ ಅಲ್ಲಿ ಇರೋ ಫೀಚರ್ ಆಪಲ್ ಅವ್ರು ಇನ್ನ 10 ವರ್ಷ ಮಾಡಿದ್ರು ಇವ್ರ ಫೀಚರ್ಸ್ ಅವ್ರು ಮೀಟ್ ಆಗಕ್ಕಾಗಲ್ಲ ಇನ್ನ. ಅರೆ ಅಷ್ಟಿದೆ ಅದು. ಆಪಲ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಒಂದೊಂದೇ ಫೀಚರ್ ಆಡ್ ಮಾಡೋದ, ಒಂದೊಂದು ವರ್ಷನ್ ಬಿಡೋಣ, ಒಂದೊಂದು ವರ್ಷ ಜನ ತಗೊಳ್ತಾರೆ ಅಂತ. ಈಗ ಆ್ಯಪಲಲ್ಲಿ ಕಂಟ್ರೋಲ್ ಸೆಂಟರ್ ಅಂತಾರೆ, ನಾವು ಹಿಂಗೆ ನೋಟಿಫಿಕೇಶನ್ ಇದು ತೆಗಿತೀವಲ್ಲ ಅದು ಕಂಟ್ರೋಲ್ ಸೆಂಟರ್ ಅಂತಾರೆ. ಅಲ್ಲಿ ಅದೇನು ಆ್ಯಪಲ್ದೇ ಹೊಸ ಫೀಚರ್, ಆ್ಯಪಲ್ ಅವರೇ ಆ್ಯಂಡ್ರಾಯ್ಡಿಂದನೇ ದೇಪಿರೋದು. ಮತ್ತು ವಿಜೆಟ್ಸ್ ತೋರಿಸಿದಾರ. ವಿಜೆಟ್ಸು ಆ್ಯಂಡ್ರಾಯ್ಡ್ ವರ್ಷನ್ 1ಇಂದ ಇದೆ, ಆ್ಯಂಡ್ರಾಯ್ಡ್ 1.2 ಇಂದ ಇದೆ. ಮಕ್ಕಳು ಅದನ್ನು ದೇಪಿದ್ರು. ಆಯಿತಾ, ಪ್ರತಿ ವರ್ಷ ಏನಾದರೂ ಒಂದು ಹುಡುಕ್ತಾರೆ, ದೇಪ್ಕೋತಾರೆ, ಬೇಕಾ ನಮಗೆ ಎತ್ತಾಕೊಳ್ಳೋಣ. ಆಮೇಲೆ ಆಂಡ್ರಾಯ್ಡ್ ಜನ ನೋಡ್ತಾರೆ, ಕೂಗ್ ಹೊಡಿತಾರೆ, ನಮ್ಮದು ಫೀಚರು ಅಂತ. ಅವಾಗ ಆ ಕಡೆ ಇರ್ತಾರೆ, ಏನಾಯಿತು ಇದು ಆಯಿತಾ. ಐಫೋನ್. ನಾವು ನಾವು ಆ್ಯಪಲ್ಲು ನಾವು ಎಲ್ಲ ಕಡೆಯಿಂದ ದೇಪ್ಕೊಂಡೇ ಬರೋದು, ಅದ್ರ ನಾವು ಎಲ್ಲಕ್ಕಿಂತ ಚೆನ್ನಾಗಿ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಇವಾಗ ಏನ್ ಮಾಡಿದ್ದಾರೆ, ಸೈಡ್ ಅಲ್ಲಿ ಕ್ಯಾಮ್ರಾ, ಅದು ಸೈಡ್ ಬಟನ್ ಕೊಟ್ಟು ಆಮೇಲೆ ಝೂಮ್. ಇದು ಜಮಾನ್ದಲ್ಲೇ 2010 8 9 10 ಅಲ್ಲೇನೆ ಸೋನಿಗಳಲ್ಲಿ ಎಲ್ಲದರಲ್ಲೂ ಇತ್ತು ಝೂಮು, ಸ್ಪೆಷಲ್ ಕ್ಯಾಮ್ರಾ ನೋಕಿಯಾದಲ್ಲೂ ಇತ್ತು ಆಲ್ರೆಡಿ. ಇದೊಂಥರ ಇವ್ರದ್ದು ಹೆಂಗಿದೆ ಅಂತಂದ್ರೆ, ಇಬ್ರು ಹುಡುಗರು ಎಕ್ಸಾಮ್ ಬರೆಯಕ್ ಕೂತಿರ್ತಾರೆ, ಇಬ್ರು ಒಂದ್ ಸೇಮ್ ಲೆವೆಲ್ ಅಲ್ಲಿ ಇರ್ತಾರೆ, ಆದ್ರೆ ಒಬ್ಬ ಒಂದ್ ಸ್ವಲ್ಪ ಜಾಣ ಇರ್ತಾನೆ, ಅವ್ನು ಎಲ್ಲ ಬರೀತಿರ್ತಾನೆ, ಇವನು ಅವ್ನು ಕಾಪಿ ಮಾಡ್ತಾನೆ. ಕಾಪಿ ಬರೆಯುವಾಗ ಏನ್ ಮಾಡ್ತಾನೆ, ಇವ್ನು ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋಣ ಇದ್ರಲ್ಲಿ, ಒಂಚೂರು ಇಂಪ್ರೂವೈಸ್ ಮಾಡ್ಬಿಟ್ಟು ನಾನು ಇನ್ನ ಚೆನ್ನಾಗಿ ಬರ್ಬಿಡೋಣ ಅಷ್ಟೇ. ಹಂಗ್ ಮಾಡಿ ಇವನ್ ಮಾರ್ಕ್ಸ್ ಚೆನ್ನಾಗಿ ತಗೋತಿದ್ದಾನೆ, ತಲೆ ಅವಂದು ಎಲ್ಲ ಅವಂದು, ಇಂಪ್ರವೈಸ್ ಮಾಡ್ದಿದೀನಿ ಅಂತ ಹೆಸರು ತಗೊಂಡು ಮೇಲೆ ಬರ್ತಿರೋದು ಇವನು. ನಮ್ ಫ್ರೆಂಡ್ಸ್ ಐಫೋನ್ ತಗೊಂಡಿರೋರು ಇದಾರಲ್ಲ, ಏನ್ ತಗೊಳ್ತೇವೆ ಸುಮ್ನೆ ಅಷ್ಟು ದುಡ್ಡು ಕೊಟ್ಟು, ಕಡಿಮೆ ಕಾಸ್ಗೂ ಸಿಗುತ್ತೆ ಮೊಬೈಲ್, ಎಲ್ಲ ಅವ್ರು ಅಷ್ಟೇ ಯೂಸ್ ಮಾಡೋದು, ಫೋಟೋ ತಗೊಳ್ತಾರೆ, ಕಾಲ್ ಮಾಡ್ತಾರೆ, ವಾಟ್ಸಪ್ ಫೇಸ್ಬುಕ್ ಇಷ್ಟೇ ಯೂಸ್ ಮಾಡೋದು, ಅಷ್ಟಕ್ಕೆ ಐಫೋನ್ ಬೇಕು ಅಂತಾರೆ. ಏಂತಕ್ ತಗೋತೀರಾ ಅಂತಂದ್ರೆ ಸ್ಟೇಟಸ್ ಪ್ಲಸ್ ಕ್ಯಾಮ್ರಾ ಚೆನ್ನಾಗೈತೆ, ಸೇಫ್ಟಿ ಸೆಕ್ಯೂರಿಟಿ ಐತೆ ಅಂತಾರೆ. ಸೆಕ್ಯೂರಿಟಿ ಯೂಸ್ ಮಾಡೋರೆಲ್ಲ 1% ಜನ ಯೂಸ್ ಮಾಡ್ತಾರೆ. ಐಫೋನ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಪ್ಪ. ಅವ್ರ ಪ್ರಕಾರ ಹೇಳೋದೇನೆಂದರೆ, ಆ್ಯಂಡ್ರಾಯ್ಡ್ ಮೊಬೈಲ್ಸಲ್ಲಿ ನೀನು ಆ್ಯಪ್ ಎಲ್ಲ ಇನ್ಸ್ಟಾಲ್ ಮಾಡ್ತೀಯಲ್ಲ, ನಿನ್ನ ಡಾಟಾ ಎಲ್ಲ ತೊಗೊಂಡು ಓಡೋಗ್ತಾರೆ ಅವರು, ಅದನ್ನು ಮಾರ್ಕೋತಾರೆ, ದುಡ್ಡು ಮಾಡ್ಕೋತಾರೆ. ಆ್ಯಪಲ್ ಅವ್ರು ಮಾಡಲ್ಲ ಅಂತ. ಬಕ್ಕರ ನನ್ನ ಮಕ್ಕಳು ಅವರೆಲ್ಲ. ಯಾಕಂದ್ರೆ ಆ್ಯಪಲ್ಲು ಮಾರ್ಕೋತಾರೆ, ಇವರೆಲ್ಲ ಇಂಡಿವಿಜುವಲ್ ಆಗಿ ದೋಚ್ಕೊಂಡು ಹೋಗ್ತಾರೆ, ಆ್ಯಪಲ್ ಅವ್ರು ನಾವು ಅಷ್ಟೇ ದೋಚ್ಕೊಂಡು ಹೋಗ್ತೀವಿ ಅಂತಾರೆ ಅಷ್ಟೇ. ಅಷ್ಟೇ ಎಲ್ಲ ಈಗ ಆಪಲ್ ಅಲ್ಲೂ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ಇದ್ದೇ ಇರುತ್ತೆ. ಇನ್ಸ್ಟಾಗ್ರಾಮ್ ಅವನು ವಾಟ್ಸಪ್ ಅವನು ಅವನೇ ಡೇಟಾ ತಗೊಳ್ತಾನೆ. ಆಪಲ್ ಅವ್ರಿಗೆ ಏನ್ ಸೆಕ್ಯೂರಿಟಿ ಇದ್ದೇನು ಯೂಸ್. ಅವರು ಏನು ಮಾಡಿದರು, ಈಗ ಆ್ಯಂಡ್ರಾಯ್ಡಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಐ ಡಿ ಅಂತ ಬರುತ್ತೆ ನಿನಗೆ. ಇಲ್ಲ ನಿನ್ನೊಂದು ಒಂದು ಐ ಡಿ ಕ್ರಿಯೇಟ್ ಮಾಡಿರ್ತಾರೆ ನಿನ್ನ ಫೋನ್ಗೆ. ಅದಕ್ಕೆ ನಿಂದು ವ್ಯೂಸ್, ನೀನೇನೋ ಒಂದು ವಿಡಿಯೋ ನೋಡಿದೆ ಅಂತ ಇಟ್ಕೋ, ಆ ಐ ಡಿಗೆ ಅದನ್ನು ಟ್ಯಾಗ್ ಮಾಡ್ತಾರೆ. ಓಕೆ, ಟ್ಯಾಗ್ ಮಾಡಿ ನಿಂದು ಬಿಹೇವಿಯಲ್ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಡೇಟಾನ ಆ್ಯಂಡ್ರಾಯ್ಡಲ್ಲಿ ಕಲೆಕ್ಟ್ ಮಾಡೋದು ಈಸಿ ಅಂತ ಮಾಡಿದರು. ಐಫೋನವ್ರು ಏನು ಮಾಡಿಬಿಟ್ರು, ನೀವು ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಈಗ ಆಪ್ಷನ್ ಇದೆ, ಡೋಂಟ್ ಟ್ರ್ಯಾಕ್ ಮೀ ಅಂತ ಒಂದು ಆಪ್ಷನ್ ಕೊಟ್ಟರೆ ನೀನು ಮಾಡೋಕ್ಕಾಗಲ್ಲ ಅಂತ. ಆದರೆ ಅದಕ್ಕೆ ಮಾರ್ಕ್ ಜಕರ್ಬರ್ಗ್ ತಲೆ ಓಡಿಸ್ತಾ ಹೊಸ ಫ್ರೇಮ್ವರ್ಕೇ ಮಾಡಾಕ್ಬಿಟ್ಟ. ಆಯಿತಾ, ನೀವು ಕೊಡಲ್ವಾ, ನಾವೇ ಮಾಡ್ಕೋತೀವಿ ಅಂತ. ಯಾಕಂದರೆ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಮೇನ್ ಅಲ್ಲ. ಇನ್ಸ್ಟಾಗ್ರಾಮಲ್ಲಿ ನಿಂಗೆ ಆ್ಯಡ್ಸ್ ಬರ್ತವೆ, ಫೇಸ್ಬುಕ್ಕಲ್ಲಿ ಆ್ಯಡ್ಸ್ ಬರ್ತವೆ, ವಾಟ್ಸಪ್ಪಲ್ಲೂ ನಿಧಾನಕ್ಕೆ ಆ್ಯಡ್ಸ್ ಬರ್ತಿದ್ದಾವೆ, ಸ್ಟೇಟಸಲ್ಲೆಲ್ಲ ಬರ್ತವೆ. ಸೊ ಅವೆಲ್ಲ ಬರಬೇಕು ಅಂದರೆ ನಿಂಗೆ ಅಡ್ವರ್ಟೈಸ್ ಮಾಡಬೇಕಂದ್ರೆ ನೀನು ಏನು ಆ್ಯಕ್ಟಿವಿಟಿ ಮಾಡ್ತಿದ್ದೆ ಟ್ರ್ಯಾಕ್ ಮಾಡಲೇಬೇಕು. ಆಯಿತಾ. ಸೊ ಐಫೋನಲ್ಲಿ ಪ್ರೈವೇಸಿ ಮ್ಯಾಟರ್ಸ್ ಅಂತ ನಾವು ಮಾಡಲ್ಲ ಅಂತ ಈ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು. ಫಸ್ಟ್ ಆಫ್ ಆಲ್ ಪ್ರೈವೇಸಿ ಮ್ಯಾಟರ್ಸ್ ಓಕೆ, ಇಲ್ಲ ಅನ್ನಲ್ಲ. ಆದರೆ ನೀನು ಇನ್ಸ್ಟಾಗ್ರಾಮ್ಸ್ ವ್ಯೂಸ್ ನೋಡಿರೋದು, ಫೇಸ್ಬುಕ್ ನೋಡಿರೋದು ಏನು ಬಂಗಾರ ಅಲ್ಲ. ಆಯಿತಾ, ಯಾರಿಗ ಆ ಡೇಟಾ ಯಾರಿಗ ಕೊಟ್ಬಿಟ್ರೆ ಏನು ಗಂಟೆನೂ ಹೋಗಲ್ಲ. ಆಯಿತಾ, ಒಂದು ಅದನ್ನು ಆ್ಯಂಡ್ರಾಯ್ಡಲ್ಲೂ ಬ್ಲಾಕ್ ಮಾಡ್ಬೋದು. ಹಿಂಗೆ ಬೇಕಂದರೆ ನಿಧಾನಕ್ಕೆ ಬ್ಲಾಕ್ ಮಾಡ್ಕೋಬೋದು, ಎಲ್ಲ ನೀನು ಕ್ಲೋಸ್ ಆಫ್ ಮಾಡ್ಬೋದು. ಯಾಕಂದ್ರೆ ಪರ್ಮಿಷನ್ಸ್ ಸಿಸ್ಟಮ್ ಆಂಡ್ರಾಯ್ಡಲ್ಲಿ ಎಷ್ಟು ಚೆನ್ನಾಗಿದೆಯಲ್ಲ ಅಷ್ಟು ಐಫೋನಲ್ಲಿ ಇನ್ನೂ ಇಲ್ಲ ಚೆನ್ನಾಗಿ. ನಿನ್ನ ಮೈನ್ಯೂಟ್ ಲೆವೆಲಲ್ಲಿ ನೀನು ಮಾಡ್ಬೋದು, ಐಫೋನಲ್ಲಿ ಮಾಡೋಕ್ಕಾಗಲ್ಲ. ಮತ್ತೆ 10 ಅನ್ಸುತ್ತೆ ಲಾಸ್ಟ್ ಬಿಗ್ ಫೀಚರ್ ಬಂದಿದ್ದು. ನೆಕ್ಸ್ಟ್ ಯಾವ್ದು ಹೊಸ ಫೀಚರ್ಸೇ ಬಂದಿಲ್ಲ. ಸಣ್ಣ ಪುಟ್ಟ ಆಡ್ ಮಾಡೋದು, ನಂಬರ್ ಹಿಂಗ್ ಮಾಡು ಕ್ಯಾಮ್ರಾ ಆ್ಯಪಲ್ದು ಏನು ಜಾಣ್ತಾನ ಗೊತ್ತಾ. ಈಗ ನನ್ನ ಹತ್ರ ಹೊಸ ಮೊಬೈಲ್ ಇದೆ ಅಂತ ಹೆಂಗೆ ಗೊತ್ತಾಗಬೇಕು, ಹಿಂದ್ಗಡೆ ಕ್ಯಾಮ್ರಾನೇ ಎಲ್ರಿಗೂ ಕಾಣುತ್ತಾ. ಕ್ಯಾಮ್ರಾ ಲೋಗೋ 11 ಇದ್ದಾಗ ಸ್ಟ್ರೇಟ್ ಇತ್ತು, 12 ಇದ್ದಾಗ ಸ್ಟ್ರೇಟ್ ಇತ್ತು, 10 11 12 ಸ್ಟ್ರೇಟೇ ಇತ್ತು. ಸೊ ಅವ್ರು ಯೋಚನೆ ಮಾಡಿದ್ರು, ಹಿಂಗಾದ್ರೆ ಜನರಿಗೆ ಹೆಂಗೆ ಗೊತ್ತಾಗಬೇಕು ಅನ್ನೋ ಹೊಸ ತಗೊಂಡಿದ್ದಾನೆ. 13 ಹಿಂಗೆ ಸೊಟ್ಟ ಮಾಡಿಬಿಟ್ರು, ಹಿಂಗಾಗಿದೆ ಈಗ. ಆಯಿತಾ, 13 14 15 ಸೊಟ್ಟ ಇತ್ತು, ಈಗ ಮತ್ತೆ ಸ್ಟ್ರೇಟ್ ಮಾಡಿದ್ರು. 16 ಮತ್ತೆ ಸ್ಟ್ರೇಟ್, ಮತ್ತೆ ಜನರಿಗೆ ಗೊತ್ತಾಗ್ಬೇಕಲ್ಲ ಇವನ ಹತ್ರ ಹೊಸದಿದೆ ಅಂತ. ಅದಲ್ದೆ ಎಲ್ಲರೂ ಜನ ಮಿರರ್ ಮುಂದೆ ಫೋಟೋ ಹಿಡಿತಾರಲ್ಲ,
ಕ್ಯಾಮ್ರಾ ನೀಟಾಗಿ ಕಾಣಿಸ್ಬೇಕಲ್ಲ. ಕಾಣಿಸ್ಬೇಕಲ್ವಾ ಅದು? ಡೇಂಜರ್. ಆಮೇಲೆ 2 ಹೊಸ ಕಲರ್ ಲಾಂಚ್ ಮಾಡಿದ್ದಾರೆ. ಅರೆ ಬ್ಲ್ಯಾಕ್ ಅದು ಪ್ರತಿ ವರ್ಷ ಹೊಸದು, ಅದು ಪ್ರತಿ ವರ್ಷ ಈ ವರ್ಷ ಶೇಡ್ ಇತ್ತು ಅಂದ್ರೆ ಮುಂದಿನ ವರ್ಷ ಇರಲ್ಲ. ಸೊ ಏನಕ್ಕೆ ಅಂದ್ರೆ ಅದು ಗೊತ್ತಾಗಕ್ಕೆ ನೀವು ಇವನ ಹತ್ರ ಹೊಸ ಮೊಬೈಲ್ ಇದೆ, ಕಲರ್ ಮೇಲೂ ಗೊತ್ತಾಗ್ಲಿ. ಫೀಚರ್ ಕೊಡಲ್ಲ, ಆದ್ರೆ ಕಲರು ಕ್ಯಾಮ್ರಾ ಆ ಕಡೆ ಮಾಡಿ ಈ ಕಡೆ ಮಾಡಿ ತೋರಿಸೋದಷ್ಟೇ. ಅವ್ರಿಗೆ ಕ್ರೆಡಿಟ್ ಎಲ್ಲಿ ಕೊಡ್ಬೇಕಲ್ಲಿ ಡ್ಯೂ ಇದೆ ಆಯ್ತಾ. ಆ್ಯಪಲ್ ಅವರು ಐಫೋನ್ ಲಾಂಚ್ ಮಾಡಿದಾಗ ಅಂಥದ್ದು ಯಾವುದೂ ಇರಲಿಲ್ಲ ಆಯಿತಾ ವರ್ಲ್ಡಲ್ಲಿ. ಅವಾಗ ಸ್ಟೀವ್ ಜಾಬ್ಸ್ ಏನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅಂದರೆ, ನಾವು ಸಾಫ್ಟ್ವೇರ್ iOS ಎಷ್ಟು ಮುಂದೆ ಇದೆ ನಮ್ಮ ಸಾಫ್ಟ್ವೇರ್ ಅಂದರೆ, ನೋ ಬಡಿ ಕ್ಯಾನ್ ಕ್ಯಾಚ್ ಅಸ್ ಫಾರ್ 10 years ಅಂತ. ವಿ ಆರ್ ಅಹೆಡ್ ಬೈ 10 years ಬೈ ಎನಿಬಡಿ ಎಲ್ಸ್ ಅಂತ. ಅದು ಕರೆಕ್ಟಾಗಿ ಇತ್ತು. ಆದರೆ ಲಾಂಚ್ ಆಗಿದ್ದು ಐಫೋನು 2007ರಲ್ಲಿ. 17 ಒಳಗೆ ಆ್ಯಂಡ್ರಾಯ್ಡ್ ಕ್ಯಾಚಪ್ ಆಯಿತು. ಆಯ್ತು. 17, 18 ನಾನು ನೋಡಿದ್ದೇನಲ್ಲ ಐಫೋನ್ ಅದು ಆ್ಯಂಡ್ರಾಯ್ಡ್ ಈಸಿಯಾಗಿ ಆ ಲೆವೆಲಿಗೆ ಬಂದುಬಿಟ್ಟಿತ್ತು. iOS ಲೆವೆಲ್ ಬಂದು ಪಾಲಿಷಿಂಗ್ ಅಂತಾರಲ್ಲ, ಪಾಲಿಷಿಂಗ್ ಆ ಲೆವೆಲ್ಗೆ ಬಂದುಬಿಟ್ಟಿತ್ತು. ಆದರೆ ಜನರಿಗೆ ಅಲ್ಲಿ ತನಕ ಪರ್ಸೆಪ್ಷನ್ ಕ್ರಿಯೇಟ್ ಆಗಿದ್ದು ಏನಂದರೆ, ಸ್ಟಿಲ್ ಐಫೋನ್ ಆ್ಯಂಡ್ iOS ಆರ್ ಬೆಟರ್. ಪರ್ಸೆಪ್ಷನ್ ಹಂಗಿತ್ತು.